श्रीगुरुभ्यो नमः। हरि ओम। सच्चिदानंदरूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿಯೊಂದು ಪ್ರವಚನದಲ್ಲೂ ಭಗವಂತನ ಮಾತುಗಳನ್ನು, ಅಂದರೆ ಭಗವಂತ ಮನುಷ್ಯರಿಗೆ ನೀಡಿರುವಂತಹ ಆದೇಶವನ್ನು ಶಾಸ್ತ್ರಗಳಲ್ಲಿ ನಾವು ಹೇಗೆ ಕಾಣ್ತಾ ಇದ್ದೀವಿ, ಆ ಶಾಸ್ತ್ರಗಳ ತತ್ವಾರ್ಥ ಏನು, ಶಾಸ್ತ್ರಗಳನ್ನು ಅರಿತುಕೊಳ್ಳೋದ್ರಿಂದ ನಮಗಾಗುವಂಥ ಉಪಯೋಗ ಏನು, ಇದನ್ನೆಲ್ಲ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಇವತ್ತಿನ ಈ ಪ್ರವಚನದಲ್ಲಿ ನಾವು ಇದೇ ರೀತಿಯಲ್ಲಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರುವಂಥದ್ದೇನು ಅಂದರೆ ಅದು ಕರ್ಮ ಅಂತ. ಕರ್ಮ ಅಂದ್ರೇನು, ಈ ಕರ್ಮ ಅನ್ನೋದು ಯಾವ ರೀತಿಯಲ್ಲಿ ನೆರವೇರಬೇಕು, ಅದರಲ್ಲಿ ಎಷ್ಟು ವಿಧಾನಗಳಿದೆ, ಭಗವಂತನ ಅಭಿಪ್ರಾಯ ಏನು ಇದರ ಬಗ್ಗೆ, ಈ ಕರ್ಮವನ್ನು ನಾವು ಯಾವ ರೀತಿಯಲ್ಲಿ ಮಾಡಿದ್ರೆ ನಮಗೆ ಎಂತಹ ಫಲ ಸಿಗುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆಂದರೆ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಮೇಲೆ ಪ್ರತಿಯೊಬ್ಬರೂ ಕೂಡ ಕರ್ಮವನ್ನು ಮಾಡಲೇಬೇಕಾಗತ್ತೆ. ಕರ್ಮವನ್ನು ಮಾಡದೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನೇ ಹೇಳ್ತಾನೆ. ಯಾಕೆಂದರೆ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಿರೋದೇ ಈ ಕರ್ಮಭೂಮಿಯಲ್ಲಿ ನಮ್ಮ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ನಂತರ ನಾವು ಸತ್ಕರ್ಮವನ್ನು ಮಾಡಿ ತನ್ಮೂಲಕ ಕರ್ಮ ಬಂಧನದಿಂದ ಬಿಡುಗಡೆಯಾಗಿ ನಾವು ಸದ್ಗತಿಯನ್ನು ಪಡಿಬೇಕು. ಇದೇನೇ ಕರ್ಮದ ಉದ್ದೇಶ. ಈಗ ಮೊದಲಿಗೆ ಭಗವಂತ ಈ ಕರ್ಮದ ಬಗ್ಗೆ ಏನು ಹೇಳಿದ್ದಾನೆ ಅದನ್ನು ನೋಡೋಣ. ವಾಸ್ತವವಾಗಿ ಕರ್ಮ ಅಂದರೆ ಗುಣದಿಂದ ಉಂಟಾಗುವಂತಹ ಭಾವಗಳು ಅಂತ ಪರಮಾತ್ಮ ಹೇಳ್ತಾನೆ. ತ್ರಿಗುಣಾತ್ಮಕವಾದ ಗುಣಗಳೇನಿದೆಯೋ ಅವುಗಳಿಂದ ಉಂಟಾಗುವಂಥ ಭಾವನೆಗಳೇ ಕರ್ಮಕ್ಕೆ ಮೂಲ. ಮತ್ತೊಂದು ರೀತಿಯಲ್ಲಿ ಕರ್ಮ ಅನ್ನೋದಕ್ಕೆ ಶಾಸ್ತ್ರ ಹೇಳುತ್ತೆ, ಇದು ಶಾಸ್ತ್ರೋಕ್ತವಾಗಿದ್ದರೆ ಮಾತ್ರ ಅದಕ್ಕೆ ಕರ್ಮ ಅಂತ ಹೆಸರು. ಕ್ರಿಯಾ ಅಂತ ಮತ್ತೊಂದು ಪದ ಇದೆ. ಕ್ರಿಯಾ ಅಂದರೆ ಪ್ರಕೃತಿಯಲ್ಲಿ ಕ್ರಿಯೆ ನಡೀತಾ ಇರುತ್ತೆ, ಅದು ಇಚ್ಛೆಯಿಂದ ನಡೆಯುವಂಥದ್ದಲ್ಲ, ತನ್ನಷ್ಟಕ್ಕೆ ತಾನೇ ನಡೆಯುವಂಥದ್ದು. ಈಗ ಗಾಳಿ ಬೀಸುತ್ತೆ, ಸೂರ್ಯಚಂದ್ರರ ಚಲನೆ ಆಗ್ತಾ ಇರುತ್ತೆ, ಶರೀರದಲ್ಲಿ ನಡೆಯುವಂಥ ಕ್ರಿಯೆಗಳು, ಇದನ್ನು ಕ್ರಿಯೆ ಅಂತ ಕರೀತಾರೆ. ಕರ್ಮ ಅಂದ್ರೇನು ಹಾಗಾದರೆ? ಕರ್ಮ ಅನ್ನುವಂಥದ್ದು ಮನುಷ್ಯನಿಂದ ಅವನು ಸಂಕಲ್ಪ ಮಾಡಿ ಮಾಡುವಂಥ ಕರ್ಮ, ಅದು ಸಂಕಲ್ಪ ಪೂರ್ವಕವಾಗಿ ಮಾಡುವಂಥದ್ದು. ಈಗ ಭಗವಂತನ ಮಾತೇನು ಅಂದರೆ, ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡುವಂತಹ ಕ್ರಿಯೆ ಏನಿದೆಯೋ ಅದು ಕರ್ಮ ಅಂತ ಕರೆಯಲ್ಪಡುತ್ತೆ, ಶಾಸ್ತ್ರವಿಹಿತಂ ಅಂತ. ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ದುಷ್ಕರ್ಮ ಅಂತ ಕರೀತಾರೆ, ಕೆಟ್ಟ ಕರ್ಮ ಅಂತ ಅದು. ಹಾಗೇನೆ ಯಾವ ಕರ್ಮವನ್ನು ನಾವು ಮಾಡಬೇಕಾಗಿದೆಯೋ ಅದನ್ನು ಮಾಡದೇ ಇದ್ದರೆ ಅದು ಅಕರ್ಮ ಆಗುತ್ತೆ. ಈಗ ಕರ್ಮ
ವಿಕರ್ಮ ಮತ್ತು ಅಕರ್ಮ ಈ ಮೂರನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೇ ನಾವು ಮಾಡುವಂಥ ಕರ್ತವ್ಯ ಕರ್ಮಗಳು ಸೂಕ್ತವಾಗಿ ನೆರವೇರೋದಕ್ಕೆ ಸಾಧ್ಯ. ಈಗ ಕರ್ಮ ಅನ್ನೋದಕ್ಕೆ ಪರಮಾತ್ಮ ಹೇಳಿರುವಂಥದ್ದು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಶಾಸ್ತ್ರವನ್ನು ಅರಿತು ನೀನು ಕರ್ಮವನ್ನು ಮಾಡೋದಕ್ಕೆ ಒಂದು ಯೋಗ್ಯತೆಯನ್ನು ಅರ್ಹತೆಯನ್ನು ಪಡ್ಕೋತೀಯ. ಅದಾದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದರೆ ಆಗ ಅದು ಕರ್ಮ ಆಗುತ್ತೆ. ಆ ಕರ್ಮ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಕರ್ಮ ಯೋಗ ಆಗುತ್ತೆ. ಆ ಕರ್ಮ ತನ್ನ ಸ್ವಾರ್ಥಕ್ಕಾಗಿ ತನಗೇನೋ ಲಾಭ ಇದೆ ಅಂತ ಆ ಕರ್ಮವನ್ನು ಮಾಡಿದ್ರೆ ಅದು ಸಕಾಮ ಕರ್ಮ ಆಗುತ್ತೆ. ನೋಡಿ, ಭಾವನೆಗಳಲ್ಲಿ ಮತ್ತೆ ಅದರ ಫಲ ಕೂಡ ಬದಲಾಯಿತು. ಮಾಡಿದ ಕೆಲಸ ಏನೋ ಒಂದೇ, ಆದರೆ ಭಾವನೆಗೆ ತಕ್ಕಂತೆ ಅದರಿಂದ ಸಿಗುವಂಥ ಫಲ ಬದಲಾಗುತ್ತೆ. ಸಾಮಾನ್ಯರಿಗೆ ಇದು ಗೊತ್ತಿರಲ್ಲ. ನಾವು ಮಾಡಿದ್ವಿ ಒಳ್ಳೆ ಕೆಲಸ, ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ ಭಾಳಷ್ಟು ಜನರ ಪ್ರಶ್ನೆ ಇರುತ್ತೆ. ಅದಕ್ಕೆ ಉತ್ತರ ಇಷ್ಟೇ, ನೀವು ಯಾವ ಭಾವನೆ ಇಟ್ಕೊಂಡು ಮಾಡಿದ್ರೋ ಭಾವಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಇನ್ನೊಂದು ಕಡೆ ನೋಡ್ತೀವಿ, ನಾವು ಮಾಡಬೇಕಾಗಿರುವಂಥ ಕರ್ಮವನ್ನು ಭಾಳಷ್ಟು ಜನ ಮಾಡದೆ ಬಿಟ್ಟುಬಿಡ್ತಾರೆ. ಈಗ ಪ್ರತಿನಿತ್ಯ ಭಗವಂತನ ಸೇವೆ, ಪೂಜೆ, ಧ್ಯಾನ ಇತ್ಯಾದಿಗಳು ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕಾಗಿರೋದು. ಭಗವಂತನ ಸ್ಮರಣೆ ಅದು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಅಕರ್ಮ ಆಗುತ್ತೆ. ಹಾಗೆ ತನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನು ಮಾಡಲಿಲ್ಲ ಅಂದರೂ ಅದು ಅಕರ್ಮ ಅಂತ ಆಗುತ್ತೆ. ಹೀಗೆ ಅಕರ್ಮವನ್ನು ನೀನು ಮಾಡಬಾರ್ದು, ಅಕರ್ಮದಲ್ಲಿ ಇರಬಾರ್ದು, ಕರ್ಮ ಮಾಡಬೇಕು. ಆಮೇಲೆ ಮತ್ತೊಂದು ಪದ ಇದೆ ಇಲ್ಲಿ, ವಿಕರ್ಮ ಅಂತ. ವಿಕರ್ಮ ಅಂದ್ರೇನು? ವಿಹಿತ ಕರ್ಮಗಳು, ಶಾಸ್ತ್ರವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಆವಾಗ ಅದು ವಿಕರ್ಮ ಆಗಿಬಿಡುತ್ತೆ. ಹೇಗಂದ್ರೆ ಹಾಗೆ ಮಾಡೋದು. ಅಂದರೆ ವಿಧಿ ನಿಷೇಧಕ್ಕೆ ಅನುಗುಣವಾಗಿ ಮಾಡದೆ, ಶಾಸ್ತ್ರವಿಧಿಗೆ ಅನುಸಾರವಾಗಿ ಮಾಡದೆ, ತನ್ನ ಮನಸ್ಸಿಗೆ ಸರಿ ಅನಿಸುತ್ತೆ ಮಾಡಿದಾಗ ಕೆಲವರು ಹೇಳೋ ಹಾಗೆ ನಮಗಿಷ್ಟ ಬಂದ ಹಾಗೆ ನಾವು ಮಾಡ್ತೀವಿ ಅಂತ, ಅದು ವಿಕರ್ಮ ಆಗಿಬಿಡುತ್ತೆ. ಹೀಗಾಗಿ ಈ ಮೂರನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಗುರುಮುಖೇನ, ಶಾಸ್ತ್ರ ಮುಖೇನ ಆಮೇಲೆ ನಮಗೆ ಕರ್ಮವನ್ನು ಮಾಡುವಂಥ ಅಧಿಕಾರ ನಮಗೆ ಪ್ರಾಪ್ತವಾಗುತ್ತೆ. ಕರ್ಮಣ್ಯೇವಾಧಿಕಾರಸ್ಥೆ. ಇದಾದ ಮೇಲೆ ಮುಂದಿನ ವಿಚಾರ ಏನು ಅಂದರೆ, ಯಾರೇ ಆದರೂ ಕರ್ಮವನ್ನು ಮಾಡದೇ ಇರಬಾರ್ದು. ಅವರು ಎಂತಹ ಅಧ್ಯಾತ್ಮದ ಜ್ಞಾನದಲ್ಲಿ ಮುಂದುವರೆದಿದ್ರು, ಅವ್ರು ಮಾಡಬೇಕಾಗಿರೋ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು. ಅಂಥದ್ದು ಯಾವುದು ಬಿಡಬಾರದು, ಮಾಡಲೇಬೇಕಾಗಿರೋದು ಅಂದರೆ ಯಜ್ಞ, ದಾನ, ತಪಸ್ಸು, ತ್ಯಾಗ, ಸೇವೆ ಅಥವಾ ಲೋಕಸಂಗ್ರಹ ಇತ್ಯಾದಿ ಕರ್ಮಗಳನ್ನು ಮಾಡಲೇಬೇಕು ಅಂತ ಪರಮಾತ್ಮ ವಿಧಿಸಿದ್ದಾನೆ. ಈ ಕರ್ಮಗಳನ್ನು ಮಾಡದೇ ಇದ್ರೆ ಏನಾಗುತ್ತೆ, ನಾವು ಯಾವ ಉದ್ದೇಶಕ್ಕಾಗಿ ಈ ಕರ್ಮಭೂಮಿಗೆ ಬಂದ್ವೋ ಆ ಉದ್ದೇಶ ನೆರವೇರೋದಿಲ್ಲ. ಕರ್ಮವನ್ನು ಮಾಡಿ ಕರ್ಮ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು. ಮುಳ್ಳಿಂದ ಮುಳ್ಳನ್ನು ತೆಗೆಯೋದು ಅಂತಾರೆ. ನಾವು ಬಂದಂಥ ಉದ್ದೇಶವೇ ಅದು, ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದುವಂಥದ್ದು. ಯಾವಾಗ ನಾವು ಮುಖ್ಯವಾಗಿ ಮಾಡಬೇಕಾಗಿರೋ ಕರ್ಮಗಳು, ಅದಕ್ಕೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತ ಕೂಡ ಕರೀತಾರೆ. ಆಮೇಲೆ ಅವರು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರು, ಯೋಗಿಗಳಾಗಿದ್ದರೂ ಕೂಡ ಅವರು ಈ ಕರ್ಮಗಳನ್ನು ಮಾಡದೆ ಬಿಡಬಾರ್ದು.
ಅದೇನು ತಪಸ್ಸು, ಜ್ಞಾನ, ದಾನ ಇತ್ಯಾದಿಗಳನ್ನು ಮಾಡಲೇಬೇಕು. ಇದು ಭಗವಂತನ ಆದೇಶ. ಈಗ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರುವಂಥ ಅವಕಾಶ, ಈ ಸಮಯವನ್ನು ನಾವು ಎಷ್ಟು ಜೋಪಾನವಾಗಿ ಉಪಯೋಗಿಸಬೇಕು. ಅನಾವಶ್ಯಕವಾದ ವಿಚಾರದಲ್ಲಿ ಸಮಯವನ್ನು ಕಳೆದುಬಿಟ್ರೆ ಮಾಡಬೇಕಾಗಿರೋ ಕರ್ತವ್ಯ ಕರ್ಮವನ್ನು ನಾವು ಮಾಡಿ ಮುಗಿಸೋಕ್ಕಾಗಲ್ಲ. ಮುಂದಿನ ವಿಚಾರ, ಪರಮಾತ್ಮ ಹೇಳೋ ಹಾಗೆ ಅಕರ್ಮ ಅಂತ ಒಂದಿದೆ. ಅಕರ್ಮ ಅಂದರೆ ನಾ ಕರ್ಮ ಅಕರ್ಮ. ಕರ್ಮ ಅಂದರೆ ಮಾಡಬೇಕಾಗಿರೋದು ಶಾಸ್ತ್ರಕ್ಕೆ ಅನುಗುಣವಾಗಿ, ಕೆಲವರು ಮಾಡೋದೇ ಇಲ್ಲ. ಅದಕ್ಕೆ ಕಾರಣ ಅವರಲ್ಲಿರುವಂಥ ಸೋಮಾರಿತನ ಅಥವಾ ತಮೋಗುಣ ಅಂತ. ತಮಸ್ಸಿದ್ದಾಗ ಆಲಸ್ಯ ಉಂಟಾಗತ್ತೆ. ಮುಂದೆ ಯಾವಾಗಾದರೂ ಮಾಡೋಣ ಅಥವಾ ಮಾಡದೇ ಇದ್ದರೂ ಏನಾಗೋದಿಲ್ಲ ಅಂತ ಅವ್ರಿಗವರೇ ಸಮಜಾಯಿಷಿ ಕೊಟ್ಕೊಂಡು ಮಾಡೋದೇ ಇಲ್ಲ. ಆಗೇನಾಗುತ್ತೆ, ಅದು ಅಕರ್ಮ ಆಗಿಬಿಡುತ್ತೆ. ಆಗ ಏನಾಗುತ್ತೆ, ಅವರು ಯಾವ ಉದ್ದೇಶಕ್ಕಾಗಿ ಬಂದರೋ ಈ ಜಗತ್ತಿಗೆ ಆ ಕರ್ಮವನ್ನು ಮಾಡದೆ ಹೊರಟೋಗ್ತಾರೆ. ಪುನಃ ಅವರು ಕರ್ಮ ಮಾಡೋದಕ್ಕೆ ಮತ್ತೆ ಹುಟ್ಟಬೇಕಾಗತ್ತೆ. ಈಗ ತಗೊಂಡಿರೋ ಸಾಲವನ್ನು ಯಾರು ತೀರಿಸಲ್ವೋ ಈ ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ ಅವರು ಬಡ್ಡಿ ಸಹಿತವಾಗಿ ಹೇಗೆ ತೀರಿಸಬೇಕಾಗಿ ಬರುತ್ತೋ ಆ ರೀತಿಯಲ್ಲಿ ಅವರಿಗೆ ಕರ್ಮದ ಹೊರೆ ಇನ್ನೂ ಹೆಚ್ಚಾಗುತ್ತೆ. ಹೀಗಾಗಿ ಇದು ಕರ್ಮಭೂಮಿ. ನಾವು ಪ್ರತಿಯೊಂದನ್ನು ಶಾಸ್ತ್ರಕ್ಕೆ ಅನುಗುಣವಾಗಿಯೇ ಸರಿಯಾಗಿ ಅರ್ಥಕೊಂಡು ಕರ್ಮವನ್ನು ಮಾಡಿದ್ದೇ ಆದರೆ ಕ್ರಮೇಣ ಕರ್ಮಬಂಧನ ಕಳೀತಾ ಬರುತ್ತೆ. ಈ ಕರ್ಮಬಂಧನದಿಂದ ಮುಕ್ತರಾದ ಮೇಲೇ, ಬಿಡುಗಡೆ ಹೊಂದಿದ ಮೇಲೆ ಮನುಷ್ಯನಿಗೆ ನಿಜವಾದ ಅರ್ಥದಲ್ಲಿ ಸುಖ ಮತ್ತು ಶಾಂತಿ ಪ್ರಾಪ್ತಿಯಾಗುತ್ತೆ. ಮಾಡಬೇಕಾಗಿರೋ ಕರ್ತವ್ಯ ಕರ್ಮವನ್ನು ಮಾಡಿ ಮುಗಿಸಿದೆ ಅವ್ರಿಗದು ಸಾಧ್ಯ ಆಗೋದಿಲ್ಲ, ಸಿಗೋದಿಲ್ಲ. ಮುಂದಿನ ವಿಚಾರ ಬಹಳ ಮುಖ್ಯವಾದ್ದು. ಪರಮಾತ್ಮ ಹೇಳೋ ಹಾಗೆ ಶಾಸ್ತ್ರ ವಿಧಾನೋಕ್ತಂ ಅಂತ ಒಂದು ಮಾತಿದೆ. ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಈ ಶಾಸ್ತ್ರ ವಿಧಾನ ಏನು ಹೇಳುತ್ತೆ? ಕರ್ಮವನ್ನು ಮಾಡಿದ್ರೂ ಕೂಡ ನಾನು ಮಾಡದೆ ಅನ್ನುವಂತಹ ಭಾವ ಇಟ್ಕೋಬಾರ್ದು. ಎರಡನೇದಾಗಿ ಈ ಕರ್ಮದಿಂದ ನನಗೇನು ಫಲ ಸಿಗುತ್ತೆ ಅಂತ ಲೆಕ್ಕ ಹಾಕಬಾರ್ದು. ಅದಕ್ಕೆ ಪರಮಾತ್ಮ ಹೇಳೋ ಮಾತು, ಕರ್ಮದಲ್ಲಿ ಫಲತ್ಯಾಗ ಮತ್ತು ಸಂಗತ್ಯಾಗ ಅಂತ. ಫಲ ಮತ್ತು ಸಂಘವನ್ನು ತ್ಯಜಿಸಿ ನೀವು ಯಾವುದೇ ಒಂದು ಕರ್ತವ್ಯ ಕರ್ಮವನ್ನು, ಒಳ್ಳೆ ಕೆಲಸವನ್ನು ನೀವು ಮಾಡಿ. ನಾವು ಒಳ್ಳೆ ಕೆಲಸ ಮಾಡೋದ್ರಿಂದ ನಮಗೇನೋ ಒಳ್ಳೆ ಫಲ ಸಿಗುತ್ತೆ ಅಂತ ಮೊದಲೇ ಲೆಕ್ಕ ಹಾಕ್ಕೊಂಡು ಮಾಡ್ತಾರೆ. ಆದರೆ ಅದರಿಂದ ಅಷ್ಟೇನು ಅವರಿಗೆ ಶ್ರೇಯಸ್ಸಲ್ಲ. ಅವರು ಅಂದ್ಕೊಂಡ ಹಾಗೆ ಸಿಗದೇ ಇರ್ಬೋದು, ಅಂದ್ಕೊಂಡಿದ್ದ ಸಮಯಕ್ಕೆ ಸಿಗಲ್ಲ, ಅಥವಾ ಸಿಗದೇನೂ ಇರ್ಬೋದು. ಆಗ ನಿರಾಸೆ ಆಗುತ್ತೆ. ಅದರಿಂದ ಮತ್ತೆ ಅವರಿಗೆ ಕರ್ಮ ಮಾಡೋದಕ್ಕೆ, ಮುಂದುವರಿಸೋದಕ್ಕೆ ಸ್ಫೂರ್ತಿ ಅನ್ನೋದಿರಲ್ಲ. ಉತ್ಸಾಹ ಕಳ್ಕೋತಾರೆ, ಶ್ರದ್ಧೆ ಕಳ್ಕೋತಾರೆ. ಹೀಗಾಗಿ ಮೊದಲೇ ಭಗವಂತ ಎಚ್ಚರಿಕೆ ಕೊಡ್ತಾನೆ, ನೀನಿಲ್ಲಿ ಬಂದಿರೋದು ನಿನ್ನ ಪಾಲಿನ ಕರ್ತವ್ಯ ಕರ್ಮವನ್ನು ಮಾಡಿ ಮುಗಿಸೋದಕ್ಕೆ ಅಷ್ಟೇ ಹೊರತು ಆ ಕರ್ಮದಿಂದ ಪುನಃ ನನಗೇನು ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಮಾಡೋ ಹಾಗಿಲ್ಲ. ಇದನ್ನು ನಾವು ಮಹಾತ್ಮರ ಬಳಿ ಹೋದಾಗ ಅವರ ಬಳಿ ಉಪದೇಶದ ಮೂಲಕ ಈ ವಿಚಾರಗಳನ್ನ ಪಡ್ಕೊಂಡಾಗಲೇ ಸರಿಯಾಗಿ ಅರ್ಥ ಆಗೋದು. ಒಂದು ಉದಾಹರಣೆ ನಾವು ಶ್ರೀರಾಮಕೃಷ್ಣರ ಮಾತಲ್ಲಿ ಗಮನಿಸ್ತೀವಿ. ಒಬ್ಬ ತನ್ನ ತಂದೆಯ ಶ್ರಾದ್ದ ಕಾರ್ಯವನ್ನು ಮಾಡ್ತಾ ಇದ್ದ. ಬಂದವರಿಗೆಲ್ಲ ತಿಥಿ ಊಟವನ್ನು ಆಗ್ತಾ ಇದ್ದಂತೆ. ಆಗೇನಾಯಿತು, ಆ ದಾರಿಯಲ್ಲಿ ಒಬ್ಬ
ಕಟುಕ ಗೋವನ್ನು ಕರ್ಕೊಂಡು ಹೋಗ್ತಾ ಇದ್ದ, ಎಳ್ಕೊಂಡು. ಯಾರೋ ಮಾರಿದ್ದಾರೆ, ಇವನು ಎಳ್ಕೊಂಡು ಹೋಗ್ತಾ ಇದ್ದಾನೆ ಗೋವಧೆ ಮಾಡೋಕ್ಕೆ. ಅವನಿಗೆ ಅದು ಹಸು ಭಾಳ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದರಿಂದ ಅದು ಗಲಾಟೆ ಮಾಡ್ತಾ ಇತ್ತು. ಇವರಿಗೆ ತುಂಬ ಆಯಾಸ ಆಗಿತ್ತು ಈ ಕಟಕನಿಗೆ. ನೋಡ್ದ, ಇಲ್ಲಿ ಊಟ ಆಗ್ತಾ ಇದ್ದಾರೆ, ಆ ಹಸುನ ಒಂದು ಕಡೆ ಅಲ್ಲೇ ಕಟ್ಟಾಕಿ ಹೋಗಿ ಊಟ ಮಾಡಿ ಸ್ವಲ್ಪ ಶಕ್ತಿ ಪಡ್ಕೊಂಡು ಮತ್ತೆ ಬಲವಂತವಾಗ ಹಸುನ ಎಳ್ಕೊಂಡೋದ. ಗೋವಧೆ ಮಾಡಿಬಿಟ್ಟ ಅವನು. ಈಗ ರಾಮಕೃಷ್ಣ ಹೇಳ್ತಾರೆ, ಇವನು ಕಟುಕ ಏನು ಗೋ ಹತ್ಯೆ ಮಾಡಿದ್ನಲ್ಲ, ಅದರ ಆ ಪಾಪದ ಸ್ವಲ್ಪ ಅಂಶ ಆ ಊಟ ಹಾಕಿದ ಯಜಮಾನನಿಗೂ ಸಲ್ತು. ನೋಡಿ, ಇದು ಕರ್ಮ ಸೂಕ್ಷ್ಮ. ಗಹನ ಕರ್ಮಣೋ ಗತಿ ಅಂತ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಅವನು ತನ್ನ ತಂದೆ ಶ್ರಾದ್ದ ಮಾಡ್ದ ಬಂದವ್ರಿಗೆ ಊಟ ಹಾಕಿದ್ದಾನೆ, ಅದರಲ್ಲಿ ಯಾರ್ಯಾರು ಬಂದು ಊಟ ಮಾಡ್ಕೊಂಡು ಹೋದ್ರೋ ಅವನ ತಪ್ಪೇನಿದೆ? ಆಗ ಶಾಸ್ತ್ರ ಹೇಳುತ್ತೆ, ಅವನು ಕರ್ತವ್ಯ ಅಂತ ಮಾಡಿದ್ರೆ, ಬಂದವರಿಗೆ ಅನ್ನದಾನ ಮಾಡಬೇಕು ಅಂತ ಮಾಡಿದ್ದಿದ್ರೆ ಅವನಿಗೆ ಆ ರೀತಿ ಪಾಪ ಅಂಟ್ತಾ ಇರಲಿಲ್ಲ. ಮತ್ತೇನು ಮಾಡಿದ್ದಾನೆ? ನಾನು ಮಾಡಿದೆ ಅನ್ನುವಂಥ ಅಭಿಮಾನ ಇಟ್ಕೊಂಡಿದ್ದಾನೆ. ಅದು ಸಂಘ ಅಂತ. ನಾನು ಮಾಡಿದೆ. ಕೆಲವ್ರು ಹೇಳ್ಕೊತಾ ಇರ್ತಾರೆ, ನಾವು ಭಾಳ ಚೆನ್ನಾಗಿ ಪೂಜೆ ಮಾಡಿದ್ವಿ, ಭಾಳ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಒಂದು ಯಜ್ಞ ಮಾಡಿದ್ವಿ, ಇಷ್ಟು ಜನಕ್ಕೆ ಊಟ ಹಾಕಿದ್ವಿ, ಇಷ್ಟು ಜನಕ್ಕೆ ನಾವೇನೋ ದಾನ ಮಾಡಿದ್ವಿ, ಇವೆಲ್ಲ ಹೇಳ್ಕೊತಾ ಇರ್ತಾರೆ. ಆದರೆ ಇದು ದೋಷ ಆಗುತ್ತೆ. ನೀವು ಮಾಡಬೇಕಾಗಿರೋದನ್ನ ಮಾಡಿದ್ದೀರಾ, ಮಾಡಿದೆ ಅಂತ ಮನಸ್ಸಿನಲ್ಲಿ ಎಣಿಸ್ಬೇಡಿ. ನಾನು ಮಾಡಿದೆ ಅನ್ನೋ ಭಾವನೆ ಬೇಡ. ಇದನ್ನೇ ಪರಮಾತ್ಮ ಹೇಳ್ತಾನೆ, ಸಂಘ ದೋಷವನ್ನು ಬಿಟ್ಬಿಡು, ಸಂಘ ತ್ಯಾಗ. ನಾನು ಮಾಡಿದೆ ಅನ್ನೋ ಭಾವ ಇರಬಾರ್ದು. ಭಗವಂತನ ಇಚ್ಛೆಯಂತೆ ನನಗೆ ಅವಕಾಶ ಸಿಕ್ತು, ಮಾಡೋದಕ್ಕೆ ಶಕ್ತಿ ಕೂಡ ಸಿಕ್ತು, ಶಕ್ತಿಯಾನುಸಾರ ನಾನೊಂದಷ್ಟು ಮಾಡಿದ್ದೀನಿ, ನಿಮಿತ್ತ ಮಾತ್ರ ನಾನು, ನಂದೇನಿಲ್ಲ ಅಂತ ಭಾವಿಸಿದ್ರೆ ಆಗ ಆ ಪಾಪದ ಅಂಶ ಅವನಿಗೆ ಬರ್ತಾ ಇರಲಿಲ್ಲ. ಇನ್ನೊಂದು ಕಡೆ ನಾವು ಗಮನಿಸ್ತೀವಿ, ಮಾಡಬೇಕಾಗಿರೋ ಒಂದು ಪೂಜೆ ಯಜ್ಞ ಇತ್ಯಾದಿಗಳನ್ನು ಮಾಡ್ತಾರೆ. ಮಾಡಿದ್ಮೇಲೆ ನಾನು ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ, ದಾನ ಮಾಡಿದ್ದೀನಿ, ತಪಸ್ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅನ್ನೋ ಭಾವ ಇರುತ್ತೆ. ಇದು ಕೂಡ ಒಳ್ಳೆಯದಲ್ಲ. ಇದಕ್ಕೆ ಉದಾಹರಣೆ ಏನು ಅಂದರೆ ಭರ್ತೃಹರಿ. ಬಹಳ ಪ್ರಸಿದ್ಧವಾದ ಕತೆ ಭರ್ತೃಹರಿದು. ಆತ ವೈರಾಗ್ಯ ಬಂದು ತ್ಯಾಗ ಮಾಡಿ ಒಂದು ಸ್ಮಶಾನದಲ್ಲಿ ಅಧ್ಯಾತ್ಮ ಸಾಧನೆ ಮಾಡ್ತಾ ಇರ್ತಾನೆ. ಅಲ್ಲಿ ಏನು ಸಿಗುತ್ತೋ ಅದನ್ನೇ ಆಹಾರವಾಗಿ ತಗೊಂಡು ಸಾಧನೆ ಮಾಡ್ತಾ ಇರ್ತಾನೆ. ಪಾರ್ವತಿ ಹೇಳ್ತಾಳಂತೆ ಶಿವನಿಗೆ, ಎಷ್ಟು ನಿಷ್ಠೆಯಿಂದ ತಪಸ್ ಮಾಡ್ತಾ ಇದ್ದಾನೆ, ನೀವು ಯಾಕಿನ್ನೂ ಅವನಿಗೆ ಅನುಗ್ರಹ ಮಾಡ್ತಾ ಇಲ್ಲ? ಆಗ ಶಿವ ಹೇಳ್ತಾನಂತೆ, ಇಲ್ಲ, ಇನ್ನೂ ಸಮಯ ಬಂದಿಲ್ಲ, ಅವನಿನ್ನೂ ಪರಿಪಕ್ವ ಆಗಿಲ್ಲ ಅಂತ. ಆಗ ಪಾರ್ವತಿ, ಇಲ್ಲ ನೋಡಿ ಎಷ್ಟು ಸಾಧನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಶಿವ, ಆಯಿತು ನಿನಗೆ ತೋರಿಸ್ತೀನಿ ಬಾ ಅಂಥೇಳಿ ಮಾರುವೇಷದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಪತ್ನಿ ಆ ರೂಪದಲ್ಲಿ, ವೃದ್ಧರ ರೂಪದಲ್ಲಿ ಇಬ್ಬರು ಬರ್ತಾರೆ. ಆಗ ಆ ಭರ್ತೃಹರಿ ಏನು ಮಾಡ್ತಿರ್ತಾನೆ, ಆ ಸ್ಮಶಾನದಲ್ಲಿ ಅಲ್ಲಲ್ಲಿ ಇಟ್ಟಂತಹ ಪಿಂಡ, ಈ ಗೋಧಿ ಹಿಟ್ಟಿನ ಉಂಡೆ ಅವೆಲ್ಲ ಮಾಡಿ ಇಟ್ಟಿರ್ತಾರೆ, ಅದನ್ನೆಲ್ಲ ತಗೊಂಡು ಅಲ್ಲೇ ಒಂದು ಕಟ್ಟಿಗೆ ಉರಿಸ್ಬಿಟ್ಟು ಅದ್ರ ಮೇಲೆ ರೊಟ್ಟಿ ಸುಡ್ತಾ ಇರ್ತಾನೆ ತಿನ್ನಕ್ಕೆ. ಇವರಿಬ್ಬರು ಬರ್ತಾರೆ. ತುಂಬ ಹಸುವಾಗಿದೆ ಅಂದಾಗ ಅವನು ಒಂದು ರೊಟ್ಟಿನ ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಇಬ್ಬರಿರೋದು ನೋಡಿ ಇಬ್ಬರಿಗೂ ಹಸುವಾಗಿರ್ಬೋದು ಅಂತ ಇನ್ನೊಂದು ರೊಟ್ಟಿನೂ ಕೊಡ್ತಾನೆ. ಅವನು ಸುಟ್ಕೊಳ್ತಾ ಇದ್ದಿದ್ದೆ 2 ರೊಟ್ಟಿ, ಆ 2 ರೊಟ್ಟಿನ ಇವ್ರು ಕೊಟ್ಬಿಡ್ತಾನೆ. ಆಗ ಪಾರ್ವತಿ ಶಿವನ ಮುಖ ನೋಡ್ತಾಳಂತೆ, ನೋಡಿದ್ರ ಎಷ್ಟು ತ್ಯಾಗ ಇವನಲ್ಲಿದೆ ಅಂತ.
ಶಿವ ಕಣ್ಣಲ್ಲೇ ಸನ್ನೆ ಮಾಡ್ತಿರ್ತಾನೆ, ಇರು ಸ್ವಲ್ಪ ಅಂತ. ಭರ್ತೃಹರಿ ನೋಡ್ತಾನೆ ಇವರಿಬ್ಬರನ್ನ, ಏನೋ ಇವ್ರು ಏನೋ ಮಾತಾಡ್ಕೋತಾ ಇದ್ದಾರಲ್ಲ, ಏನು ಮಾತಾಡ್ಕೋತಿದ್ದೀರಾ ನೀವು ಅಂತ ಕೇಳ್ತಾನಂತೆ. ಆಗ ಶಿವ ಹೇಳ್ತಾನೆ, ಈಕೆ ಹೇಳ್ತಾ ಇದ್ಲು, ಇರೋದು 2 ರೊಟ್ಟಿ ನಮಗೆ ಕೊಟ್ಬಿಟ್ರೆ ಅವನೇನು ತಿಂತಾನೆ, 1 ರೊಟ್ಟಿ ವಾಪಸ್ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದಾಳೆ. ಆಗ ಭರ್ತೃಹರಿ ಹೇಳ್ತಾನೆ, ಎಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ ರಾಜ್ಯವನ್ನ, ಇನ್ನೊಂದನ್ನ, ಈ ರೊಟ್ಟಿದೇನು ಬಂದಿದೆ ತಗೊಂಡು ಹೋಗಿ ಅಂತಾನೆ. ಇದರಲ್ಲಿ ಏನಿದೆ ಅಂತ ಹೇಳ್ತಾನಂತೆ. ಆಗ ಪಾರ್ವತಿಗೂ ಅರ್ಥ ಆಗತ್ತೆ. ಸರಿ, ಅವರು ಹೊರಟೋಗ್ತಾರೆ. ಶಿವ ಹೇಳ್ತಾನೆ, ನೋಡಿದ್ಯಾ, ನಾನು ಹೇಳಿಲ್ವಾ, ಗಮನಿಸಿದ್ಯಾ, ಅವನು ರಾಜ್ಯ ಇತ್ಯಾದಿ ಎಲ್ಲ ಭೋಗವನ್ನು ತ್ಯಾಗ ಮಾಡಿ ಬಂದಿದ್ದಾನೆ. ಆದರೆ ನಾನು ತ್ಯಾಗ ಮಾಡಿದ್ದೀನಿ ಅನ್ನುವಂತಹ ಅಭಿಮಾನವನ್ನು ಬಿಟ್ಟಿಲ್ಲ. ತ್ಯಾಗ ಮಾಡೋದೊಂದಾದರೆ, ನಾನು ತ್ಯಾಗ ಮಾಡಿದ್ದೀನಿ, ನಾನು ಕೊಟ್ಟಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಮಹಾ ಸಾಧನೆ ಮಾಡಿದ್ದೀನಿ ಅನ್ನುವಂಥ ಅಭಿಮಾನ ಇದ್ದರೆ ಅವ್ರಿಗೆ ಆ ಫಲ ಸಿಗೋದಿಲ್ಲ, ಆ ತಪಸ್ಸಿನ ಫಲ ಸಿಗೋದಿಲ್ಲ, ತಡ ಆಗತ್ತೆ, ಆ ಅಭಿಮಾನ ಹೋಗಬೇಕು. ಆಗ ಪಾರ್ವತಿ ಒಪ್ಕೋತಾಳೆ, ಹೌದು ಅಂತ. ಹೀಗೆ ಪರಮಾತ್ಮ ಹೇಳ್ತಾನೆ, ಈ ಕರ್ಮ ಅನ್ನುವಂಥದ್ದು, ಕರ್ಮದ ವಿಧಾನ ಬಹಳ ಸೂಕ್ಷ್ಮವಾದದ್ದು. ಗಹನ ಕರ್ಮಣೋ ಗತಿ. ಹೀಗಾಗಿ ಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ಮೂರನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಗಲೇ ನಾವು ಮಾಡುವಂತಹ ಕರ್ಮ ನಮ್ಮ ಶ್ರೇಯಸ್ಸಿಗೆ, ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಇದು 1-2 ಶ್ಲೋಕಗಳಲ್ಲಿ ನಾವು ಕರ್ಮದ ಬಗ್ಗೆ ಪರಮಾತ್ಮನ ಒಂದು ವಿಚಾರ, ಪರಮಾತ್ಮನ ಅಭಿಪ್ರಾಯವನ್ನು ನಾವು ಗಮನಿಸಿದ್ವಿ. ಇನ್ನು ಮುಂದಿನ ವಿಚಾರ ಏನು ಅಂದರೆ, ಈ ಕರ್ಮವನ್ನು ಎಷ್ಟೋ ಜನ ಮಾಡ್ತಾ ಇರ್ತಾರೆ ಜಗತ್ತಲ್ಲಿ, ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಫಲ ಮಾತ್ರ ವಿರುದ್ಧವಾಗಿ ಸಿಗ್ತಾ ಇರುತ್ತೆ. ಆಗಲೇ ನಾವು ಇವೆರಡು ಗಮನಿಸಿದ್ವಿ. ಇನ್ನೂ ಇದ್ರ ಬಗ್ಗೆ ವಿವರವಾಗಿ ಕೆಲವು ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಭಗವಂತನ ಮಾತುಗಳು ಇರುತ್ತೆ. ಯಾಕೆಂದರೆ ಸಮಾಜದಲ್ಲಿ ಇಂಥದ್ದು ಬಹಳ ನಡೀತಾ ಇರುತ್ತೆ. ಅವರು ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಆದರೆ ಅವರಿಗೆ ಸಿಗಬೇಕಾಗಿರೋ ಫಲಾನೂ ಸಿಗ್ತಿರಲ್ಲ, ಅದರಿಂದ ಸುಖ ಶಾಂತಿ ಕೂಡ ಸಿಗ್ತಾ ಇರಲ್ಲ. ಯಾಕೆ ಹೀಗಾಗತ್ತೆ, ಇದಕ್ಕೇನು ಕಾರಣ, ಇದನ್ನು ನಾವು ಶಾಸ್ತ್ರದಲ್ಲಿ ಗಮನಿಸ್ತೀವಿ. ಇದರ ವಿವರಣೆಯನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಕರ್ಮ, ಅಕರ್ಮ ಮತ್ತು ವಿಕರ್ಮ, ಈ ಮೂರನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಶಾಸ್ತ್ರದ ಮೂಲಕ, ಗುರುವಿನ ಉಪದೇಶದ ಮೂಲಕ ಸರಿಯಾಗಿ ಅರ್ಥಕೊಂಡು ನಾವು ಈ ಜಗತ್ತಲ್ಲಿ ಕರ್ಮವನ್ನು ಮಾಡಬೇಕು. ಅಂದರೆ ನಮ್ಮ ಕರ್ತವ್ಯ ಕರ್ಮವನ್ನು, ಕೆಲಸವನ್ನು ನಾವು ಮಾಡಬೇಕು ಅಂತ ಭಗವಂತನ ಆದೇಶ. ಹಾಗೆ ಮಾಡಲಿಲ್ಲ ಅಂದಾಗ, ಕೆಲಸ ಅಂತೂ ಮಾಡಿರ್ತಾರೆ, ಆದರೆ ಅದರಿಂದ ಅವರಿಗೆ ಸುಖ ಶಾಂತಿ ಫಲ ಪ್ರಾಪ್ತಿಯಾಗೋದಿಲ್ಲ. ಬದಲಾಗಿ ಅದು ಮತ್ತೊಂದು ಬಂಧನಕ್ಕೂ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ವಿಧವಾದ ಕರ್ಮ ಅದರಿಂದ ಮತ್ತೆ ಹುಟ್ಕೊಳ್ಳುತ್ತೆ, ಮತ್ತೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ, ಮನುಷ್ಯನಲ್ಲಿ ಅಭಿಮಾನ ಅನ್ನುವಂಥದ್ದೊಂದಿರುತ್ತೆ. ಈ ಅಭಿಮಾನ ಅನ್ನುವಂಥದ್ದು ರಜೋಗುಣದಿಂದ ಉಂಟಾಗುತ್ತೆ. ದಂಭೋ ದರ್ಪೋ ಅಭಿಮಾನಶ್ಚ ಅಂತ ಪರಮಾತ್ಮ ಹೇಳ್ತಾನೆ. ಇದು ಅಸುರಿ ಸಂಪದ. ನಾನು ಮಾಡಿದೆ ಅನ್ನೋ ಅಭಿಮಾನ, ಬೇರೆಯವ್ರಿಗಿಂತ ನಾನು ಶ್ರೇಷ್ಠ, ಬೇರೆ ಯಾರು ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ನಾನು ಮಾಡಿದ್ದೀನಿ ಅನ್ನುವಂತಹ ಒಂದು ದುರಭಿಮಾನನೂ ಆಗುತ್ತದು. ಆಮೇಲೆ ಮಾಡಿದ್ದನ್ನು ಇತರರಲ್ಲಿ ಹೇಳ್ಕೊಳ್ಳುವಂಥದ್ದು, ದರ್ಪದಿಂದ ನಡ್ಕೊಳ್ಳೋದು,
ದಂಭ ಅನ್ನೋದು ಕೂಡ ಉಂಟಾಗತ್ತೆ. ನಾನು ಬೇರೆಯವ್ರಿಗಿಂತ ಶ್ರೇಷ್ಠ ಅನ್ನೋದು. ಹೀಗಾದಾಗ ಏನಾಗುತ್ತೆ, ಭಗವಂತನ ಕೃಪೆಗೆ ಅವರು ಪಾತ್ರರಾಗೋದಿಲ್ಲ. ಶ್ರಮಪಟ್ಟು ಕರ್ಮ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಒಂದು ರಜೋಗುಣ ಇದ್ದಾಗ ಅದಕ್ಕೆ ಸರಿಯಾದ ಫಲ ಸಿಗೋದಿಲ್ಲ. ಕಾರಣ ಏನು ಅಂದರೆ, ಒಂದು ಶ್ಲೋಕ ಬರುತ್ತೆ ಭಗವದ್ಗೀತೆಯಲ್ಲಿ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತು ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಪರಮಾತ್ಮ ಹೇಳ್ತಾನೆ, ಈ ಜಗತ್ತಿಗೆ ನಾನೇ ತಂದೆ ತಾಯಿ, ಗತಿ ಅಂದರೆ ಈ ಜಗತ್ತಿಗೆ ನಾನೇ ದಾರಿ, ಭರ್ತ ಈ ಜಗತ್ತನ್ನು ಧಾರಣೆ ಮಾಡಿರೋನು ನಾನೇ, ಪ್ರಭು ಇದಕ್ಕೆ ಒಡೆಯನೂ ನಾನೇ, ಯಜಮಾನ, ಸಾಕ್ಷಿ ಈ ಜಗತ್ತಲ್ಲಿ ನಡೀತಾ ಇರೋ ಎಲ್ಲ ಕರ್ಮಗಳಿಗೂ ನಾನೇ ಸಾಕ್ಷಿಯಾಗಿದ್ದೀನಿ, ಕರ್ಮ ಸಾಕ್ಷಿ. ಹಾಗೆ ಕರ್ಮಫಲವನ್ನು ಕೊಡುವಂತಹ ದಾತ, ಅದನ್ನು ಕೊಡೋನು ಕೂಡ ನಾನೇ ಆಗಿದ್ದೀನಿ. ನಿವಾಸ ಶರಣಂ ಸುಹೃತು, ನನ್ನಲ್ಲೇ ಈ ಜಗತ್ತೆಲ್ಲ ವಾಸ ಮಾಡ್ತಾ ಇದೆ. ಶರಣಂ, ಕೊನೆಗೆ ನನ್ನಲ್ಲೇ ಅದು ಬಂದು ಲೀನವಾಗುತ್ತೆ. ಇನ್ನು ಸ್ಥಿತಿಕಾಲದಲ್ಲಿ ಸುಹೃತು ಅಂದರೆ ನಿಜವಾಗಿ ನಮಗೆ ಶ್ರೇಯಸ್ಸನ್ನು ಬಯಸೋನು, ನಮಗೆ ಒಳ್ಳೆಯದನ್ನು ಮಾಡೋನು ಅಂದರೆ ಪರಮಾತ್ಮನೇ. ಇಷ್ಟೆಲ್ಲ ಆಗಿರುವಾಗ ಆ ಭಗವಂತನನ್ನೇ ಮರೆತು ನಾವು ಮಾಡುವಂತಹ ಕರ್ಮಗಳು ನಮಗೇನೋ ಸಣ್ಣ ಪುಟ್ಟ ಲಾಭ ಸಿಗ್ಬೋದು, ಅಥವಾ ಒಂದು ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ ಅಂಥೇಳಿ ಈ ಅಲ್ಪ ವಿಚಾರಗಳ ಕಡೆ ಗಮನ ಕೊಟ್ಟು ಭಗವಂತನನ್ನೇ ಮರೆತು ಕರ್ಮ ಮಾಡೋರಿಗೆ ಅದರಿಂದ ಸೂಕ್ತವಾದ ಫಲ, ನಿಜವಾಗಿ ಅದರಿಂದ ಏನು ಸಿಗಬೇಕೋ ಅದು ಸಿಗಲ್ಲ. ಕರ್ಮದ ಮುಖ್ಯವಾದ ಉದ್ದೇಶವೇ ಕರ್ಮ ಬಂಧನದಿಂದ ಬಿಡುಗಡೆ. ಆ ಬಿಡುಗಡೆ ಆಗೋದಿಲ್ಲ, ಬದಲಾಗಿ ಮತ್ತೊಂದು ಕರ್ಮ ಅವರನ್ನು ಬಂಧಿಸುತ್ತೆ. ಇದು ಮನುಷ್ಯನಿಗೆ ರಜೋಗುಣ ಇದ್ದಾಗ ಅರ್ಥ ಆಗಲ್ಲ. ಹಾಗಾಗಿ ಸತ್ಸಂಗ, ಸಾಧು ಸಜ್ಜನರ ಸಂಘ, ಸತ್ಶಾಸ್ತ್ರಗಳ ಅಧ್ಯಯನ, ಸದ್ವಿಚಾರಗಳನ್ನು ಮನನ ಮಾಡ್ತಾ ಇರೋದು, ಹೀಗೆ ಮಾಡ್ತಾ ಮಾಡ್ತಾ ಮನುಷ್ಯನಲ್ಲಿ ರಜೋಗುಣ ಕಡಿಮೆಯಾಗಿ ಸತ್ವಗುಣ ಹೆಚ್ಚಾಗುತ್ತೆ. ಆಗ ಅರ್ಥ ಆಗುತ್ತೆ, ನಾನು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೆ, ಎಲ್ಲಿ ತಿದ್ಕೋಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಈಗ ಭಾಗವತದಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಇದೆ. ಅಲ್ಲಿ ನಿಮಿ ಅನ್ನುವಂತಹ ರಾಜ, ಆತ ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ ಲೋಕ ಕಲ್ಯಾಣಕ್ಕಾಗಿ. ರಾಜ ಮಾಡಬೇಕಾಗಿರುವಂಥ ಕರ್ತವ್ಯ ಅದು ಅಂತ ಮಾಡ್ತಾ ಇರ್ತಾನೆ. ಆ ಸಮಯಕ್ಕೆ 9 ಮಂದಿ ಯೋಗೇಶ್ವರರು ಬರ್ತಾರೆ. ಅವರು ಮಹಾ ಯೋಗ ಸಿದ್ಧರು, ಮಹಾಯೋಗಿಗಳು, ಸಿದ್ಧ ಪುರುಷರು. ಅವರು ಬಂದು ಅಲ್ಲಿ ಇಳಿದಾಗ ಆ ನಿಮಿರಾಜ ಬಹಳ ಭಕ್ತಿ ಗೌರವದಿಂದ ಅವರನ್ನು ಆಧರಿಸಿ ಸತ್ಕರಿಸಿ ಅವರಿಗೆ ಏನು ಬೇಕೋ ಸೇವೆಯನ್ನು ಮಾಡಿ ನಂತರ ಪ್ರಶ್ನೆಯನ್ನು ಕೇಳ್ತಾನೆ. ಆ ವಿಚಾರ ಬಹಳ ಈ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಒಳಗೊಂಡಿರುವಂಥದ್ದು. ಅದರಲ್ಲಿ ಕರ್ಮದ ವಿಚಾರ ಕೂಡ ಬರುತ್ತೆ. ಪ್ರಶ್ನೆ ಏನು ಅಂದರೆ, ನಿಮಿರಾಜಂದು ನಾವು ಸಮಾಜದಲ್ಲಿ ನೋಡೋ ಹಾಗೆ ಬಹಳಷ್ಟು ಜನ ಯಾವುದೋ ಒಂದು ಆಸೆಯನ್ನು ಪೂರೈಸ್ಕೊಳ್ಳೋಕ್ಕೆ, ವಸ್ತುವನ್ನು ಗಳಿಸೋದಕ್ಕೆ, ಅಥವಾ ಕೀರ್ತಿಗಾಗಿ ಮತ್ತೊಂದು ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ಅವರ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಕರ್ಮ ಮಾಡ್ತಾರೆ, ಸುಖ ಪ್ರಾಪ್ತಿಗಾಗಿ ಕರ್ಮ ಮಾಡ್ತಾರೆ. ಆದರೆ ಅದು ವಿಪರೀತವಾದ ಫಲ ಕೊಡುತ್ತಲ್ಲ, ವಿಪರೀತ ಅಂದರೆ ವಿರುದ್ಧವಾದ ಫಲ ಕೊಡುತ್ತಲ್ಲ. ಯಾಕೆ? ಒಂದು ಉದಾಹರಣೆ ಹೇಳೋದಾದರೆ, ಅದು ಬಹಳ ಪ್ರಸಿದ್ಧವಾದ್ದು ಕೂಡ. ಈಗ ಮನುಷ್ಯ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾನೆ. ಬ್ರಹ್ಮಚರ್ಯ ವಿದ್ಯಾಭ್ಯಾಸ ಆಯಿತು,
ನಂತರ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿ, ಅಂದರೆ ಮದುವೆ ಮಾಡಿಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು ಸುಖವಾಗಿ ಜೀವನ ಮಾಡೋಣ ಅಂತ ಅವನು ಭಾವಿಸ್ತಾನೆ. ಆದರೆ ಅವನಿಗೆ ಅದರಲ್ಲಿ ಸುಖ ಸಂತೋಷ ಪ್ರಾಪ್ತಿಯಾಗೋದು ಬಹಳ ವಿರಳ. ಯಾರೋ ಅಪರೂಪಕ್ಕೊಮ್ಮೆ ಅಲ್ಲೊಬ್ಬರು ಇಲ್ಲೊಬ್ಬರು ಕಂಡು ಬರ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ವಿವಾಹದ ನಂತರದ ಜೀವನ ಅವರಿಗೆ ಕಷ್ಟಮಯವಾಗಿರುತ್ತೆ, ಮೊದಲಿಗಿಂತಲೂ ಹೆಚ್ಚು ಕಷ್ಟಪಡ್ತಾ ಇರ್ತಾರೆ. ಆದರೆ ವಿರುದ್ಧ ಫಲ ಸಿಕ್ಕಿದೆ ಅವರಿಗೆ. ಅವರು ಭಾವಿಸಿದ್ದು, ಅದಕ್ಕೆ ಪ್ರಯತ್ನ ಮಾಡಿಕೊಂಡಿದ್ದು, ಅದಕ್ಕೆ ಬೇಕಾಗೋ ಹಣ, ಮನೆ, ಸೌಕರ್ಯವನ್ನೆಲ್ಲ ಮಾಡಿಕೊಂಡಿದ್ದಾರೆ. ವಸ್ತುತಃ ಎಲ್ಲ ಚೆನ್ನಾಗೇ ಇದೆ, ಆದರೆ ಫಲ ಮಾತ್ರ ಸಿಗ್ತಾ ಇಲ್ಲ. ಸುಖ ಶಾಂತಿ ಅವರಿಗೆ ಸಿಗ್ತಾ ಇಲ್ಲ. ಅದು ಬದಲಾಗಿ ಅಶಾಂತಿ, ದುಃಖ ಅಥವಾ ಹೊಸ ಹೊಸ ಸಮಸ್ಯೆಗಳು ಅವನ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಶಾಸ್ತ್ರದಲ್ಲಿ ಹಾಗಿಲ್ಲ, ಹಾಗಿರಬಾರದು ಅಂತಲೇ ಇದೆ. ಅವನು ಉದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ಮಾಡಿದ್ದೇ ಆದರೆ, ಶಾಸ್ತ್ರೋಕ್ತವಾಗಿ ಗೃಹಸ್ಥಾಶ್ರಮವನ್ನು ನಡೆಸಿದ್ರೆ ಅವನು ಖಂಡಿತವಾಗಿ ಅವನಿಗೆ ಒಳ್ಳೆಯದಾಗುತ್ತೆ. ಆದರೆ ಹಾಗಾಗುವಂಥ ಉದಾಹರಣೆಗಳು ಬಹಳ ಕಡಿಮೆ. ಇಲ್ಲಿ ನಿಮಿರಾಜ ಕೇಳಿದ ಪ್ರಶ್ನೆಗೂ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರೋದು ಹಾಗೇ ಇದೆ. ಮತ್ತೊಂದು ಉದಾಹರಣೆ, ಅದು ಪ್ರಸಿದ್ಧವಾದ ಉದಾಹರಣೆ. ಅದೇನು ಅಂದರೆ, ಈ ವಿವಾಹ ಅನ್ನುವಂಥ ಶಾಸ್ತ್ರದಲ್ಲಿ ಆ ಸಪ್ತಪದಿ ಅಂತ ಇರುತ್ತೆ. ಅದರಲ್ಲಿ ಸಂತಾನ ಅನ್ನುವಂಥದ್ದು ಕೂಡ ಒಂದು ಕರ್ತವ್ಯ, ಗೃಹಸ್ಥಾಶ್ರಮದ ಧರ್ಮ ಅಂತ ಕರೀತಾರೆ. ಧರ್ಮ ಸಂತಾನವನ್ನು ಪಡ್ಕೋಬೇಕು ಅಂದರೆ ಸತ್ಪ್ರಜೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಒಂದು ಕರ್ತವ್ಯ ಇದೆ. ಅಲ್ಲಿ ಕೂಡ ಬಹಳಷ್ಟು ಜನ ವಿಫಲರಾಗ್ತಾರೆ. ಒಳ್ಳೆಯ ಗುಣ ಇರುವಂತಹ ಸತ್ಸಂತಾನವನ್ನು ಅವರು ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಯಾಕೆ ಆ ರೀತಿ ಆಗ್ತಾ ಇದೆ? ಆಗ ನಮಗಿಲ್ಲಿ ಪರಮಾತ್ಮ ಹೇಳಿದಂಥ ಮಾತು ನಮಗಿಲ್ಲಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಶಾಸ್ತ್ರ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ, ಬ್ರಹ್ಮಚಾರಿ ಆಗಲಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತದೆ. ಎಲ್ಲಿ ಅವರು ತಪ್ಪು ಮಾಡಿದ್ದಾರೆ ಎಂದಾಗ, ಮೊದಲನೇದಾಗಿ ರಜೋಗುಣಕ್ಕೆ ಒಳಗಾಗಿ ಮನಸ್ಸಿನ ಸಂಯಮವನ್ನು ಕಳ್ಕೊಂಡಿದ್ದಾರೆ. ಕರ್ಮ ಮಾಡಬೇಕಾದ್ರೆ ಆತುರ ಇರಬಾರ್ದು. ಮಾಡಬೇಕಾಗಿರೋ ಕರ್ತವ್ಯ ಕರ್ಮಗಳು ಹಂತ ಹಂತವಾಗಿ ವಿಧಿಗನುಸಾರವಾಗಿ ಮಾಡಬೇಕು. ಎರಡನೇದಾಗಿ ಆ ಮಾಡಿರುವಂಥ ಕರ್ಮದಿಂದ ಏನು ಫಲ ಸಿಗುತ್ತೋ ಅದನ್ನು ಸದ್ವಿನಿಯೋಗನೇ ಮಾಡಬೇಕು, ಸ್ವಾರ್ಥಕ್ಕೆ ಅಂತ ಉಪಯೋಗಿಸ್ಕೋಬಾರ್ದು. ಈ ಎರಡು ಕಡೆ ಇವರು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ರ ಪರಿಣಾಮವಾಗಿ ತನ್ನ ಸ್ವಾರ್ಥಕ್ಕಾಗಿ ಗೃಹಸ್ಥಾಶ್ರಮವನ್ನು ಅವರು ನಡೆಸೋದು, ಯಾವುದೋ ಒಂದು ಕಾಮ್ಯ ಕರ್ಮಗಳನ್ನು ಮಾಡೋದು, ಅದರ ಪರಿಣಾಮವಾಗಿ ದುಃಖವನ್ನು ಅನುಭವಿಸೋದು. ಹಾಗೆ ಶಾಸ್ತ್ರ ವಿಧಿಯನ್ನು ಮೀರಿ ಮನಸ್ಸಿಗೆ ಬಂದಂತೆ ವರ್ತಿಸಿ ಭೋಗದಿಂದ ಸಂತಾನವನ್ನು ಪಡ್ಕೊಂಡಾಗ ಅದು ಸತ್ಸಂತಾನ ಆಗಲ್ಲ. ಅವರಿಗೆ ಇಡೀ ಜೀವನ ಅದು ದುಃಖ ಅಥವಾ ಬೇರೆ ಇನ್ಯಾವುದೋ ಒಂದು ವಿಧವಾದ ಕ್ಲೇಶವನ್ನು, ಕಷ್ಟಗಳನ್ನು ಉಂಟು ಮಾಡುವಂತಹ ಸಂತಾನ ಆಗ್ಬಿಡುತ್ತೆ. ಸತ್ಸಂತಾನ ಹೋಗಿ ದುಷ್ಟ ಸಂತಾನ ಆಗ್ಬಿಟ್ಟಿರುತ್ತೆ. ತಂದೆ ತಾಯಿಗಳಿಗೆ ಅದು ಕಷ್ಟವನ್ನು ಕೊಡುತ್ತದು. ಇದಕ್ಕೆ ಕಾರಣ ಏನು ಅಂದರೆ, ಶಾಸ್ತ್ರವನ್ನು ಸರಿಯಾಗಿ ಅರ್ಥಕೊಳ್ಳದೆ ಸಂಯಮದಿಂದ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಳ್ಳದೆ ಮನಸ್ಸಿಗೆ ಬಂದಂತೆ ಪ್ರವರ್ತನೆ ಮಾಡಿದ್ದು, ಅದರ ಫಲ ಈ ರೀತಿ ಆಯಿತು. ಇದನ್ನೇ ನಿಮಿರಾಜ ಕೇಳೋದು. ಅವರು ಇಚ್ಛೆ ಪಟ್ಟಿದ್ದೇನೋ ಸುಖಕ್ಕಾಗಿ, ಪ್ರಯತ್ನಪಟ್ಟು ಕರ್ಮ ಮಾಡಿದ್ದು ಸುಖ ಶಾಂತಿಗಾಗಿ, ಆದರೆ ಅದು ಕೊಡ್ತಾ ಇರೋದು ದುಃಖ ಮತ್ತು ಅಶಾಂತಿ ಮತ್ತು ದುರ್ಗತಿಯನ್ನು ಕೊಡ್ತಾ ಇದೆ. ಯಾಕೆ ಹೀಗಾಗುತ್ತೆ ಎಂದಾಗ, ಆಗ ಆ ಸಿದ್ಧಪುರುಷರಲ್ಲಿ ಒಬ್ಬ ಯೋಗಿ ಹೇಳುವಂಥ ಮಾತು,
ಕರ್ಮ ಅಕರ್ಮ ವಿಕರ್ಮವನ್ನು ಸರಿಯಾಗಿ ಅರ್ಥಕೊಂಡು ಕರ್ಮವನ್ನು ಶಾಸ್ತ್ರಕ್ಕನುಗುಣವಾಗಿ ಮಾಡಬೇಕು. ಅಕರ್ಮ ಅಂದರೆ ಮಾಡಬೇಕಾಗಿರೋದನ್ನು ಮಾಡದೆ ಬಿಡಬಾರ್ದು, ಮಾಡಬೇಕಾಗಿರೋದನ್ನು ಮಾಡಲೇಬೇಕು. ಕೆಲವರು ಮಾಡದೆ ಬಿಟ್ಟಾಗ ಅದು ಅಕರ್ಮ ಆಗಿಬಿಡುತ್ತೆ. ವಿಕರ್ಮ ಅಂದರೆ ಆ ವಿಹಿತ ಕರ್ಮಗಳನ್ನು, ಶಾಸ್ತ್ರವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡಿಲ್ಲ, ಮನಸ್ಸಿಗೆ ಬಂದಂತೆ ಅರ್ಧಂಬರ್ಧ ಮಾಡೋದು, ಇನ್ನೇನೋ ಮಾಡಿದಾಗ ಅದು ವಿಕರ್ಮ ಅಂತ ಆಗ್ಬಿಡುತ್ತೆ. ಈ ಕಾರಣಕ್ಕಾಗಿ ಅವರೇನೋ ಹೊರಗಡೆಯಿಂದ ನೋಡಿದಾಗ ಶ್ರಮ ಪಟ್ಟಿದ್ದಾರೆ, ಪ್ರಯತ್ನ ನಡೆದಿದೆ, ಕರ್ಮ ಮಾಡಿದಂತೆ ತೋರುತ್ತೆ. ಆದರೆ ಅದರಿಂದ ಸಿಗಬೇಕಾಗಿರೋ ಸತ್ಫಲ ಮಾತ್ರ ಸಿಗ್ತಾ ಇರಲ್ಲ. ಇದೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅರ್ಥ ಮಾಡಿಕೊಂಡಾಗ ಸಮಾಜದಲ್ಲಿ ಇದೇ ಸಮಸ್ಯೆಗಳೇ ಬಹಳಷ್ಟು ಕಡೆ ಮನುಷ್ಯರಿಗೆ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಇವೆಲ್ಲಕ್ಕೂ ಉತ್ತರ ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ, ಹಾಗೆ ಶ್ರೀಮದ್ ಭಾಗವತದಲ್ಲಿ. ಅಲ್ಲಿ ನಾವು ಭಗವಂತನ ಮಾತುಗಳ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡ್ಕೋತೀವಿ. ಅದು ಸರಿಯಾದ ಉತ್ತರ. ಆ ರೀತಿ ಅರ್ಥ ಮಾಡ್ಕೊಂಡು ನಡ್ಕೊಂಡಿದ್ದೇ ಆದರೆ, ಕರ್ಮ ವಿಕರ್ಮ ಅಕರ್ಮ ಮೂರನ್ನು ಸರಿಯಾಗಿ ಅರಿತು ಮಾಡಿದ್ದೇ ಆದರೆ, ಇನ್ನೊಂದು ವಿಚಾರ ಆಗಲೇ ಗಮನಿಸಿದಾಗೆ ಸಂಗತ್ಯಾಗ, ನಾನು ಮಾಡಿದೆ ಅನ್ನೋ ಭಾವ ಇರಬಾರ್ದು. ಇದಂ ನ ಮಮ, ಇದು ಭಗವಂತನಿಂದ ಪ್ರೇರಿತವಾಗಿ ಆಗಿರುವಂಥದ್ದು, ನಾನು ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡು ಮಾಡಿರಬೇಕು. ಆಮೇಲೆ ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ಫಲ ಸಿಗಬೇಕು ಅನ್ನುವಂಥ ಅಪೇಕ್ಷೆ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಯಾಕೆಂದರೆ ಭಗವಂತ ಹೇಳಿದ ಹಾಗೆ ಈ ಜಗತ್ತಿಗೆ ಒಡೆಯ ಯಜಮಾನ ಪರಮಾತ್ಮ, ಈ ಜಗತ್ತು ಅವನ ಸೃಷ್ಟಿ, ಕರ್ಮ ಸಾಕ್ಷಿ ಅವನು. ಯಾರಿಗೆ ಏನು ಫಲ ಕೊಡಬೇಕು ಅವನಿಗೆ ಚೆನ್ನಾಗಿ ಗೊತ್ತಿದೆ, ಅಷ್ಟೇ ಕೊಡ್ತಾನೆ. ಆಮೇಲೆ ನಿಜವಾಗಿ ಪರಮಾತ್ಮನೇ ನಮಗೆ ಸುಹೃತು, ನಿಮಗೆ ನಿಜವಾಗಿ ಒಳ್ಳೆಯದನ್ನು ಬಯಸುವವನು, ಒಳ್ಳೆಯದನ್ನು ಮಾಡುವವನು ಅಂದರೆ ಅವನೇ. ಹೀಗಾಗಿ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಭಗವತ್ ಪ್ರೀತ್ಯರ್ಥವಾಗಿ ನಾವು ಆ ಕರ್ಮವನ್ನು ಮಾಡಿದ್ದೇ ಆದರೆ, ಶಾಸ್ತ್ರವಿಹಿತವಾದ ಕರ್ಮವನ್ನು ಸರಿಯಾಗಿ ಮಾಡೋದು, ಆಗ ಅವರು ಅಂದುಕೊಂಡ ಹಾಗೆ ಅವ್ರಿಗೇನು ಸಿಗಬೇಕೋ ಅದು ಸರಿಯಾದ ರೀತಿಯಲ್ಲಿ ಸಿಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲವನ್ನು ಕೂಡ ಭಗವಂತ ಕೊಟ್ಟಿರ್ತಾನೆ. ಆದರೆ ಇಲ್ಲಿ ಬೇಕು ಅಂಥೇಳಿ ಅಭಿಮಾನದಿಂದ ದಂಭದಿಂದ ಮಾಡಿದ್ದಾಗ ಸಿಗಬೇಕಾಗಿರೋ ಫಲನೂ ಸಿಕ್ಕಿರಲ್ಲ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ಈ ಕರ್ಮ ಅನ್ನುವಂಥದ್ದು ಎಷ್ಟು ಸೂಕ್ಷ್ಮವಾದ್ದು, ಗಹನ ಕರ್ಮಣೋ ಗತಿಹಿ, ಬಹಳ ಸ್ಪಷ್ಟವಾಗಿ ನಮಗಿಲ್ಲಿ ಅರ್ಥ ಆಗುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಗಮನಿಸೋ ಮತ್ತೊಂದು ವಿಚಾರ ಏನು ಅಂದರೆ, ಕೆಲವರು ನಮಗೇನು ಬೇಕಾಗಿಲ್ಲ, ನಮಗೇನು ಬೇಕಾಗಿಲ್ಲದೆ ಇರೋದ್ರಿಂದ ನಾವು ಏನು ಮಾಡೋ ಅಗತ್ಯನೇ ಇಲ್ಲ, ನಾವು ಸುಮ್ಮನೆ ಇದ್ಬಿಡ್ತೀವಿ ಅಂತ ಏನು ಮಾಡದೆ ಸೋಮಾರಿಗಳಾಗಿ ಅಥವಾ ಇನ್ನೇನೋ ಯಾವುದೋ ಒಂದು ಆಲಸ್ಯಕ್ಕೆ ಗುರಿಯಾಗಿ ಇದ್ಬಿಡ್ತಾರೆ. ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡಲ್ಲ. ಇದನ್ನು ಅಕರ್ಮ ಅಂತ ಕರೆದಿದೆ. ಭಗವಂತನನ್ನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಭಗವಂತ ಹೇಳಿದ ಮಾತು, ಆತ್ಮನ್ಯೇವಾತ್ಮನ ತುಷ್ಟಃ ತಸ್ಯ ಕಾರ್ಯಂ ನ ವಿಧೀಯತೆ. ತನ್ನಲ್ಲೇ ತಾನು ಯಾರು ತೃಪ್ತನಾಗಿದನೋ ಅವನಿಗೆ ಕರ್ತವ್ಯ ಕರ್ಮ ಇನ್ನೊಂದು ಮತ್ತೊಂದು ಏನೂ ಇರಲ್ಲ. ಅವನು ಕರ್ಮವನ್ನು ತ್ಯಜಿಸಿದ್ರೂ ನಡೆಯುತ್ತೆ, ಸುಮ್ಮನಿದ್ರೂ ನಡೆಯುತ್ತೆ. ಆದರೆ ಯಾರಲ್ಲಿನ್ನೂ ಆಸೆ ಇದೆಯೋ, ಕರ್ಮ ಬಂಧನದಿಂದ ಇನ್ನೂ ಬಿಡುಗಡೆ ಆಗಿಲ್ವೋ, ಅವ್ರ ಕರ್ಮವನ್ನು ಮಾಡಲೇಬೇಕಾಗತ್ತೆ. ಅರ್ಜುನನಿಗೆ ಇದೇ ಉತ್ತರವನ್ನು ಪರಮಾತ್ಮ ಹೇಳ್ತಾನೆ, ನಿನ್ನಲ್ಲಿನ್ನೂ ರಜೋಗುಣ ಇದೆ, ನೀನು ಮಾಡಲ್ಲ ಅಂತ ಹೇಳಿದ್ರು ಯುದ್ಧವನ್ನು, ನಿನ್ನಲ್ಲಿರೋ ರಜೋಗುಣ ಯುದ್ಧವನ್ನು ಮಾಡಿಸುತ್ತೆ. ಹೀಗಾಗಿ ನೀನು ಹೇಳೋ ಪ್ರಕಾರ ಎಲ್ಲ ಬಿಟ್ಟು ನಾನು ಕಾಡಿಗೆ ಹೊಟ್ಟೋಗ್ತೀನಿ ತಪಸ್ಸಿಗೆ, ಇವೆಲ್ಲ ಆಗೋ ಕೆಲಸ ಅಲ್ಲ. ಭಗವಂತನಿಗೆ ಗೊತ್ತು, ಅವನು ಅಂತರ್ಯಾಮಿ,
ನಮ್ಮ ಅಂತರಂಗವನ್ನು ಅವನು ಕಂಡಿರ್ತಾನೆ. ನಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ಭಗವಂತನಿಗೆ ಗೊತ್ತಿರುತ್ತೆ. ಹೀಗಾಗಿ ಭಗವಂತನ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾವು ನಡ್ಕೊಂಡಾಗ ನಮಗೆ ಯಾವಾಗ ಕರ್ಮಬಂಧನದಿಂದ ಬಿಡಿಸಬೇಕು, ಯಾವಾಗ ವಿಶ್ರಾಂತಿ ಕೊಡಬೇಕು ಅಂತ ಭಗವಂತನಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕರ್ತವ್ಯ ಕರ್ಮಗಳನ್ನು ಮಾಡದೆ ಬಿಡಬಾರದು. ತ್ಯಾಗದ ವಿಚಾರ ಅಂತ ಬಂದಾಗ ಮೋಕ್ಷ ಸನ್ಯಾಸ ಯೋಗದಲ್ಲಿ ಪರಮಾತ್ಮ ಹೇಳ್ತಾನೆ, ಈ ವಿಚಾರಗಳಲ್ಲಿ ತ್ಯಾಗ ಅನ್ನುವಂಥದ್ದು ಸಲ್ಲದು. ಅಂದರೆ ಅವನು ಯಾವುದೇ ಆಸೆ ಇಲ್ಲದೇ ಇದ್ದರೂ ಕೂಡ, ಅವನಿಗೆ ಯಾವುದೇ ಸಂಕಲ್ಪ ಇಲ್ಲದೇ ಇದ್ದರೂ ಕೂಡ ತಪಸ್ಸು, ದಾನ, ಯಜ್ಞ ಇತ್ಯಾದಿ ಕರ್ಮಗಳನ್ನು ಅವನು ಮಾಡಲೇಬೇಕು. ತನಗಾಗಿ ಅಲ್ಲದೇ ಇದ್ದರೂ ಲೋಕ ಸಂಗ್ರಹಕ್ಕಾಗಿ, ಲೋಕಕ್ಕೆ ಒಂದು ಮಾದರಿಯಾಗಾದರೂ ಅವನು ಆದರ್ಶಪ್ರಾಯನಾಗಿ ಆ ಕರ್ಮವನ್ನು ಮಾಡಬೇಕು. ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಆದರೂ ಅವನು ಮಾಡಬೇಕಾಗತ್ತೆ. ಸೊ ಈ 3 ಪದಗಳನ್ನು ಪರಮಾತ್ಮ ಬಳಸ್ತಾನೆ: ಯಜ್ಞ, ದಾನ, ತಪಸ್ಸು. ಇನ್ನು ಕೆಲವು ಇತ್ಯಾದಿ ಭಗವಂತನ ಸೇವಾ ಕಾರ್ಯಗಳು ಕೂಡ ಸೇರಿಕೊಳ್ಳುತ್ತೆ. ಇದನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಶರೀರ ಇರೋವರೆಗೂ. ನಾವು ಗಮನಿಸ್ತೀವಿ, ಎಂಥ ಮಹಾತ್ಮರಾದರೂ ಕೂಡ ಅವರು ಕರ್ಮವನ್ನು ಮಾಡ್ತಾರೆ. ನಮಗನ್ಸುತ್ತೆ ಎಲ್ಲ ಅವರಿಗೆ ಸಿಕ್ಕಿದೆ, ಜೀವನ್ಮುಕ್ತರಾಗಿದ್ದಾರೆ, ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ಅವ್ರು ಮತ್ತೆ ಇನ್ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇದ್ದಾರೆ, ತಮಗಾಗಿ ಅಲ್ಲ. ಭಗವಂತ ಇದನ್ನೇ ಹೇಳ್ತಾನೆ, ವಿದ್ವಾಂಸರು ತಮಗೇನು ಬೇಕಾಗಿಲ್ಲ ಅಂದ್ರೂ ಇತರರಿಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಂದು ಆದರ್ಶ ಅಂಥೇಳಿ ಅವರು ಕರ್ಮವನ್ನು ಮಾಡ್ತಾ ಇರ್ತಾರೆ, ಸೋಮಾರಿಯಾಗಿ ಕುಳಿತುಕೊಳ್ಳಲ್ಲ. ಆದರೆ ಕೆಲವರು ತಮೋಗುಣಕ್ಕೆ ಒಳಗಾಗಿ ಅವರು ಮಾಡಬೇಕಾಗಿರೋ ಕರ್ತವ್ಯವನ್ನು ಮಾಡಲ್ಲ, ಆದರೆ ಅವರ ಅಂತರಂಗದಲ್ಲಿ ಸಂಕಲ್ಪಗಳು, ಆಸೆ ಇತ್ಯಾದಿಗಳು ಇರುತ್ತೆ. ಇದೇನಾಗುತ್ತೆ, ಅವರು ಜೀವನದಿಂದ ಅವರು ಲಾಭವನ್ನು ಪಡ್ಕೊಳ್ಳಲ್ಲ, ಧರ್ಮಭ್ರಷ್ಟರಾಗ್ತಾರೆ. ಅವರನ್ನು ಧರ್ಮಭ್ರಷ್ಟರು ಅಂತ ಕರೀತಾರೆ, ಮತ್ತೊಂದು ಕಡೆ ಕರ್ಮಭ್ರಷ್ಟರು ಅಂತ ಕೂಡ ಕರೀತಾರೆ. ಈ ರೀತಿಯಲ್ಲಿ ಆದಾಗ ಅವರ ಜೀವನ ವ್ಯರ್ಥ ಆಗಿಬಿಡುತ್ತೆ. ಹೀಗಾಗಿ ನಾವು ಎಲ್ಲಿಯವರೆಗೂ ಆತ್ಮತೃಪ್ತರಾಗಿ, ಆತ್ಮಜ್ಞಾನವನ್ನು ಪಡೆದು ಆತ್ಮತೃಪ್ತರಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಭಗವಂತ ಹೇಳಿರುವಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಾವು ಮಾಡಲೇಬೇಕಾಗತ್ತೆ. ಅದು ಹೇಗೆ ಮಾಡಬೇಕು? ಪರಮಾತ್ಮ ಹೇಳ್ತಾನೆ, ಸಂಘ ಮತ್ತು ಫಲವನ್ನು ಬಿಟ್ಟು ಮಾಡಬೇಕು. ನಾನು ಮಾಡಿದೆ ಅನ್ನೋ ಭಾವವನ್ನು ಇಟ್ಕೋಬಾರ್ದು, ಇದರಿಂದ ನನಗೇನು ಸಿಗುತ್ತೆ ಅನ್ನೋ ಭಾವ ಇಟ್ಕೊಂಡು ಮಾಡಬಾರ್ದು. ಇಷ್ಟು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಪ್ರತಿಯೊಬ್ಬ ಸ್ತ್ರೀ ಪುರುಷರು, ಯಾವುದೇ ವರ್ಣಾಶ್ರಮ ಧರ್ಮದವರಾಗಿರಲಿ, ಎಲ್ಲರಿಗೂ ಅನ್ವಯಿಸುವಂಥ ವಿಚಾರ ಇದು. ಹೀಗಿದ್ದಾಗ ಈ ಕರ್ಮಭೂಮಿಯಲ್ಲಿ ನಾವು ಕರ್ಮವನ್ನು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿ ತನ್ಮೂಲಕ ಕರ್ಮ ಬಂಧನದಿಂದ ಮುಕ್ತರಾಗಿ ನಾವು ಜೀವನ್ಮುಕ್ತಿಯನ್ನು ಪಡೆಯಬಹುದು. ಮತ್ತೆ ಈ ಕರ್ಮಭೂಮಿಯಲ್ಲಿ ಹುಟ್ಟಿ ಕಷ್ಟಪಡುವಂಥದ್ದು, ಬಾಧೆಗೊಳಗಾಗುವಂಥ ಸಂದರ್ಭ ಬರಲ್ಲ. ಇಷ್ಟೆಲ್ಲ ವಿಚಾರವನ್ನು ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತ, ಶ್ರೀರಾಮಕೃಷ್ಣರ ಮಾತುಗಳು ಇವುಗಳೆಲ್ಲದರಲ್ಲಿ ಗಮನಿಸಿ ಇವತ್ತು ಈ ಕರ್ಮದ ವಿಚಾರವನ್ನು ನಾವು ಒಂದಷ್ಟು ವಿಶ್ಲೇಷಣೆ ಮಾಡಿ ತಿಳ್ಕೊಂಡಿದ್ದೀವಿ. ಶಾಸ್ತ್ರವಾಕ್ಯಗಳು ನಮಗೆ ಯಾವತ್ತೂ ಕೂಡ ಶ್ರೇಯಸ್ಸನ್ನೇ ಉಂಟು ಮಾಡುತ್ತೆ. ಹಾಗಾಗಿ ಕರ್ತೃತ್ವವಿಲ್ಲದೆ ಮಾಡುವಂತಹ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂಥ ಕರ್ಮಗಳು ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ಶ್ರೇಯಸ್ಸು ಅಂದರೆ ಉದ್ಧಾರ. ಇನ್ನು ಲೌಕಿಕದಲ್ಲಿ ಅವರು ಮಾಡಿರುವಂಥ ಕರ್ಮಗಳಿಗೆ ಒಂದಷ್ಟು ಫಲ ಸಿಗುತ್ತೆ. ಆ ಫಲ ಸ್ವಲ್ಪ ಕಾಲ ಇರುತ್ತೆ, ಅನುಭವಿಸಿದ ಮೇಲೆ ಮುಗಿದೋಗುತ್ತೆ. ಅದರಿಂದೇನು ಉಪಯೋಗ ಇಲ್ಲ. ಈಗ ಫಲಕ್ಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಇದು ಉತ್ತರ. ಸರಿ, ನಿಮಗೆ ಮಾಡಿದ್ರಿ, ಒಂದಷ್ಟು ಸಿಕ್ತು, ಹಣನೋ ಮತ್ತೇನೋ ಸಿಕ್ತು. ಎಷ್ಟು ದಿನ ಇರುತ್ತೆ ಅದು? ಒಂದಿನ ಮುಗಿದೋಗುತ್ತೆ. ಮತ್ತೆ ನೀವು ಕರ್ಮ ಮಾಡಬೇಕು. ಅದರ ಬದಲಾಗಿ ನೀವು ಮಾಡಿರೋ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ರೆ
ಮತ್ತೆ ನಿಮಗೆ ಕರ್ಮ ಮಾಡುವಂಥ ಪ್ರಸಕ್ತಿ ಅಥವಾ ಆ ಒಂದು ಪರಿಸ್ಥಿತಿನೇ ಬರಲ್ಲ. ಕರ್ಮಬಂಧನದಿಂದ ಮುಕ್ತರಾಗ್ಬೋದು. ಜೀವನದಲ್ಲಿದ್ದು ಇಲ್ಲದಂತೆ ಜೀವನ್ಮುಕ್ತರಾಗಿ ಆನಂದವಾಗಿ ಇರಬಹುದು. ಇಂಥ ಒಂದು ಅವಕಾಶ ಮನುಷ್ಯ ಜನ್ಮವನ್ನು ಪಡ್ಕೊಂಬಂದಿರುವಂಥವ್ರಿಗೆ ಪ್ರಾಪ್ತಿಯಾಗಿದೆ. ಕೇವಲ ಮನುಷ್ಯರಾಗಿ ಹುಟ್ಟಿದ್ರೆ ಸಾಲದು, ಸತ್ಸಂಗದಲ್ಲಿದ್ದು ಗುರುವಿನಿಂದ ಶಾಸ್ತ್ರಜ್ಞಾನವನ್ನು ಪಡ್ಕೋಬೇಕು. ನಮ್ಮ ಮನಸ್ಸಿಗೆ ಸರಿ ಅನಿಸಿದಂತೆ ನಾವು ಯಾವತ್ತೂ ಮಾಡಬಾರ್ದು. ಹಾಗೇನಾದ್ರು ಮಾಡಿದ್ರೆ ಏನಾಗುತ್ತೆ? ಅದಕ್ಕೊಂದು ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಶಾಸ್ತ್ರ ವಿಧಾನವನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ಮಾಡಿದವ್ರಿಗೆ ನಾ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂ ಗತಿಂ. ಅವ್ರಿಗೆ ಸಿದ್ಧಿನೂ ಆಗೋದಿಲ್ಲ, ಅಂದರೆ ಕರ್ಮ ಫಲನೂ ಸಿಗಲ್ಲ. ನಾ ಸುಖಂ ಸುಖಪ್ರಾಪ್ತಿ ಆಗಲ್ಲ. ನಾ ಪರಾಂ ಗತಿಂ ಸದ್ಗತಿ ಕೂಡ ಆಗೋದಿಲ್ಲ. ಹೀಗಾಗಿ ಶಾಸ್ತ್ರವಾಕ್ಯ ಪ್ರಮಾಣ ಅದರಂತೆ ನಾವು ನಮ್ಮ ಜೀವನವನ್ನು ನಡೆಸೋಣ. ಭಗವಂತನ ಆದೇಶವನ್ನು ನಾವು ಸದಾ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಕರ್ತವ್ಯ ಕರ್ಮಗಳನ್ನು ಭಗವತ್ ಪ್ರೀತ್ಯರ್ಥವಾಗಿ ನಾವು ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.